ವಿದ್ಯಾರ್ಥಿಗಳೇ, ನಿಮ್ಮ ಪ್ರಥಮ PUC ಅಧ್ಯಾಯ 5 ನಿನ್ನೆಯವರೆಗೂ ನಾವು ಪ್ರಥಮ PUCಯ 4 ಅಧ್ಯಾಯಗಳನ್ನು ಪೂರೈಸಿದ್ದೇವೆ. ಇವತ್ತು ಹೊಸ ಅಧ್ಯಾಯ 5ನೇ ಅಧ್ಯಾಯ ಯಾವುದು ಅಂದರೆ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನಾವು ಭಾರತದ ಸಂವಿಧಾನದಲ್ಲಿ ಏನನ್ನ ಅಧ್ಯಯನ ಮಾಡ್ತೇವೆ ಅಂತಂದ್ರೆ, ಭಾರತದ ಸಂವಿಧಾನ ರಚನಾ ಸಮಿತಿ ಅಂದ್ರೆ ಭಾರತದ ಸಂವಿಧಾನದ ರಾಜ್ಯಾಂಗ ರಚನಾ ಸಮಿತಿ ಜೊತೆಗೆ ಕರಡು ರಚನಾ ಸಮಿತಿಯ ಬಗ್ಗೆ, ಹಾಗೆಯೇ ನಾವು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮತ್ತೆ ಈ ನಮ್ಮ ಭಾರತ ಸಂವಿಧಾನದಲ್ಲಿ ಮತ್ತೇನು ಅಧ್ಯಯನ ಮಾಡ್ತೇವೆ ಅಂತಂದ್ರೆ, ಭಾರತೀಯ ಸಂವಿಧಾನದ ಲಕ್ಷಣಗಳು, ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ. ಮತ್ತೊಂದು ಅಧ್ಯಯನ ಏನು ಅಂದ್ರೆ, ಭಾರತೀಯ ಪೌರರ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು, ಭಾರತೀಯ ಪೌರರ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಹಾಗೂ RTE, ರೈಟ್ ಟು ಎಜುಕೇಶನ್. ಇಷ್ಟು ಸಂವಿಧಾನ ರಚನಾ ಸಮಿತಿ, ಕರಡು ಸಮಿತಿ, ಭಾರತದ ಸಂವಿಧಾನದ ಪ್ರಸ್ತಾವನೆ, ಭಾರತ ಸಂವಿಧಾನದ ಲಕ್ಷಣಗಳು, ಭಾರತೀಯ ಪೌರರ ಹಕ್ಕು ಮತ್ತು ಕರ್ತವ್ಯಗಳು ಹಾಗೂ RTE, ರೈಟ್ ಟು ಎಜುಕೇಶನ್ ಬಗ್ಗೆ ನಾವು ಭಾರತದ ಸಂವಿಧಾನದಲ್ಲಿ ಅಧ್ಯಯನ ಮಾಡ್ತೇವೆ. ನೋಡಿ, ಭಾರತದ ಸಂವಿಧಾನದ ಬಗ್ಗೆ ಸ್ವಲ್ಪ ವಿಸ್ತೃತವಾದಂಥ ಒಂದು ತಿಳುವಳಿಕೆಯನ್ನು ನಾನು ಹೇಳಲು ಬಯಸುತ್ತೇನೆ. ನಮ್ಮ ಭಾರತದ ಸಂವಿಧಾನ ನವೆಂಬರ್ 26, 1949 ನವೆಂಬರ್ 26, 1949 ಅನುಮೋದನೆಗೊಳ್ತು. ಜಾರಿ ಬಂದದ್ದು ಯಾವಾಗ ಅಂದ್ರೆ ಜನವರಿ 26, 1950. ಈ ದಿನವನ್ನೇ ನಾವು ಗಣರಾಜ್ಯ ದಿನವನ್ನಾಗಿ ನಾವು ಆಚರಿಸಿ ಮಾಡ್ತೇವೆ, ಜನವರಿ 26. ನೋಡಿ, ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿರುವಂತಹ ವಿಧಿಗಳು, ಪರಿಶಿಷ್ಟಗಳು, ಭಾಗಗಳು ಎಷ್ಟಿದ್ವು ಅಂದ್ರೆ, ನೋಡಿ, ನಾವು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ 395 ವಿಧಿಗಳಿವೆ. 395 ವಿಧಿಗಳು ಜೊತೆಗೆ 8 ಪರಿಶಿಷ್ಟಗಳು, 8 ಪರಿಶಿಷ್ಟಗಳು ಮತ್ತೆ 22 ಭಾಗಗಳು ಇದ್ವು. ಯಾವುದು? ನಾವು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಭಾರತ ಸಂವಿಧಾನದಲ್ಲಿ ಒಟ್ಟು ವಿಧಿಗಳು 395 ಇದ್ವು, 8 ಪರಿಶಿಷ್ಟಗಳಿದ್ವು, 22 ಭಾಗಗಳಿಂದ ನಾವು ಭಾರತ ಸಂವಿಧಾನ ಕೂಡಿ. ಆದ್ರೆ ಪ್ರಸ್ತುತ ಈಗ ನಾವು ಭಾರತದ ಸಂವಿಧಾನದ ವಿಧಿಗಳು ಎಷ್ಟಿದ್ದಾವೆ? 463 ವಿಧಿಗಳಿದ್ದಾವೆ. ಪ್ರಸ್ತುತವಾಗಿ ಎಷ್ಟಿದ್ದಾವೆ? 463 ಪ್ರಸ್ತುತವಾಗಿ. 12 ಪರಿಶಿಷ್ಟಗಳಿದ್ದಾವೆ. 12 ಪರಿಶಿಷ್ಟಗಳು 25 ಭಾಗಗಳನ್ನು ಒಳಗೊಂಡಿದೆ. ಪ್ರಸ್ತುತವಾಗಿ 25 ಭಾಗಗಳನ್ನು. ಹಾಗೆಯೇ 97 ತಿದ್ದುಪಡಿಗಳನ್ನು ಒಳಗೊಂಡಿದೆ. 97 ತಿದ್ದುಪಡಿಗಳು ಜೊತೆಗೆ 2 ಅನುಬಂಧವನ್ನ ಹೊಂದಿದೆ. ಈಗ ನಿಮಗೆ ಅರ್ಥ ಆಗಿದೆ. ನಾವು ಭಾರತದ ಸಂವಿಧಾನ
ಅನುಮೋದನೆಗೊಂಡಿದ್ದ ಯಾವಾಗ? ನವೆಂಬರ್ 26, 1949. ಜಾರಿಗೆ ಬಂದಿದ್ದ ಯಾವಾಗ? ಜನವರಿ 26, 1950. ಗಣರಾಜ್ಯ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೇವೆ? ಜನವರಿ 26. ನಮ್ಮ ಭಾರತದ ಸಂವಿಧಾನ ಮೂಲತಃ 395 ವಿಧಿಗಳನ್ನು ಹೊಂದಿತ್ತು. ಆದರೆ ಪ್ರಸ್ತುತವಾಗಿ 463 ವಿಧಿಗಳನ್ನು ಹೊಂದಿದೆ. ಮೊದಲು ಭಾರತ ಸಂವಿಧಾನ ಜಾರಿಗೆ ಬಂದಾಗ 8 ಪರಿಶಿಷ್ಟಗಳನ್ನು ಒಳಗೊಂಡಿತ್ತು. ಪ್ರಸ್ತುತ 12 ಪರಿಶಿಷ್ಟಗಳನ್ನು ಹೊಂದಿದೆ. ಭಾರತದ ಸಂವಿಧಾನ ಜಾರಿಗೆ ಬಂದಾಗ 22 ಭಾಗಗಳನ್ನು ಹೊಂದಿತ್ತು. ಪ್ರಸ್ತುತವಾಗಿ ಭಾರತ ಸಂವಿಧಾನ 25 ಭಾಗಗಳನ್ನು ಹೊಂದಿದೆ. ಜೊತೆಗೆ ಪ್ರಸ್ತುತ ಭಾರತದ ಸಂವಿಧಾನ 1950ರಿಂದ ಇಲ್ಲಿಯವರೆಗೆ 97 ತಿದ್ದುಪಡಿಗಳನ್ನು ಒಳಗೊಂಡಿದೆ. 2 ಅನುಬಂಧವನ್ನು ಕೂಡ ಹೊಂದಿದೆ. ನೋಡಿ, ನಮ್ಮ ಭಾರತದ ಸಂವಿಧಾನವು ಸಂಯುಕ್ತ ಸರ್ಕಾರ ಸ್ವರೂಪವನ್ನ ಹೊಂದಿದೆ. ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯಗಳಲ್ಲಿ ಹಲವು ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನವೇ ಅಧಿಕಾರವನ್ನ ವಿಕೇಂದ್ರೀಕರಿಸಿದೆ. ಆದಾಗ್ಯೂ ಇಲ್ಲಿ ನಾವು ಭಾರತದ ಸಂಯುಕ್ತ ಸರ್ಕಾರವನ್ನು ಗಮನಿಸಿದಾಗ, ನಮ್ಮ ಸಂವಿಧಾನವನ್ನು ನಾವು ಗಮನಿಸಿದಾಗ ಪ್ರಬಲ ಕೇಂದ್ರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಲಾಗಿದೆ. ಪ್ರಬಲವಾದ ಕೇಂದ್ರ ಸರ್ಕಾರ, ದುರ್ಬಲವಾದ ರಾಜ್ಯ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡಲಾಗಿದೆ. ನೋಡಿ, ನಾವು ಭಾರತದ ಸಂವಿಧಾನ ವಿಶ್ವದ ಬೃಹತ್ ಸಂವಿಧಾನವಾಗಿದೆ. ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಸಂವಿಧಾನ ಯಾವುದು ಅಂದ್ರೆ ಭಾರತದ ಸಂವಿಧಾನ. ಇದು ನಮ್ಮ ಭಾರತದ ಸಂವಿಧಾನ ಒಳಗೊಂಡಿರುವ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದ ವಿವರಣೆಯನ್ನು ನಾವು ನೋಡ್ತೇವೆ. ನೋಡಿ, ಜನವರಿ 26, 1950 ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದ ಇಲ್ಲಿಯವರೆಗೂ ಕೂಡ ಹಲವಾರು ತಿದ್ದುಪಡಿಗಳಿಗೆ ಭಾರತ ಸಂವಿಧಾನ ಒಳಗಾಗಿದೆ. ಇದು ಮೂಲ ಏನಿದೆ ಅಂತಂದ್ರೆ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದೆ. ಭಾರತ ಸಂವಿಧಾನ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಅದರ ಮೂಲ ಪ್ರತಿ, ಭಾರತದ ಸಂವಿಧಾನದ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ಭಾರತ ಸಂವಿಧಾನದ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾದ, ನ್ಯಾಯಶಾಸ್ತ್ರ ಪಂಡಿತರೂ ಆದ ದುರ್ಗಾದಾಸ್ ಬಸು, ಆ ದುರ್ಗಾದಾಸ್ ಬಸೂರವರು ಓದುಗರಿಗೆ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಸಂವಿಧಾನದ ಪ್ರತಿಯೊಂದು ವಿಧಿಯನ್ನು ವಿವರವಾಗಿ ತಾವು ಬರೆದ ಪುಸ್ತಕದಲ್ಲಿ ಭಾರತೀಯ ಸಂವಿಧಾನದ ಪರಿಚಯ ಎನ್ನುವ ಪುಸ್ತಕದಲ್ಲಿ, ಭಾರತೀಯ ಸಂವಿಧಾನದ ಪರಿಚಯ, ಇದರ ಇಂಗ್ಲಿಷ್ನಲ್ಲಿ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ನುವ ಕೃತಿಯಲ್ಲಿ ಸುಲಲಿತವಾಗಿ ಓದುಗರು ಅರ್ಥ ಮಾಡಿಕೊಳ್ಳಿ ಎನ್ನುವ ಸಲುವಾಗಿ ಪ್ರತಿಯೊಂದು ವಿಧಿಯನ್ನು ಕೂಡ ಆ ಭಾರತೀಯ ಸಂವಿಧಾನದ ಪರಿಚಯ ಎನ್ನುವ ಕೃತಿಯಲ್ಲಿ ವಿವರಿಸಿಲ್ಲ. ನೋಡಿ, ನಮ್ಮ ಸಂವಿಧಾನದಲ್ಲಿ ನಮಗೆ ಗೊತ್ತಿದೆ, ನಮ್ಮ ಸಂವಿಧಾನವು ತನ್ನಲ್ಲಿ ಅದರದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ನಮ್ಮ ಸಂವಿಧಾನ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಜೊತೆಗೆ ಭಾರತೀಯ ಪೌರರ ಮೂಲಭೂತ ಹಕ್ಕುಗಳನ್ನು, ಹಾಗೆಯೇ ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಾವೇನಂತೇವೆ, ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ. ಜೊತೆಗೆ
ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಧಾನಗಳನ್ನು ನಾವು ಭಾರತೀಯ ಸಂವಿಧಾನದಲ್ಲಿ, ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ವ್ಯವಸ್ಥೆ, ಭಾರತದಲ್ಲಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸರ್ಕಾರಗಳ ಕಾರ್ಯವಿಧಾನವನ್ನು ಒಳಗೊಂಡಿದೆ. ನೋಡಿ, ಹಾಗೆ ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಭಾರತ ಸಂವಿಧಾನವನ್ನು, ಜೊತೆಗೆ ಭಾರತದ ಸಂಯುಕ್ತ ವ್ಯವಸ್ಥೆಯ ಸ್ವರೂಪವನ್ನು, ಹಾಗೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳನ್ನು, ಅಂತಾರಾಜ್ಯ ಸಂಬಂಧಗಳನ್ನು, ಚುನಾವಣೆಗೆ ಸಂಬಂಧಿಸಿದಂತೆ, ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತೆ ವಿವಿಧ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ಭಾರತ ಸಂವಿಧಾನ ಹೊಂದಿದೆ. ಇದು ನಮ್ಮ ಸಂವಿಧಾನದ ಸ್ವಲ್ಪ ಸಂಬಂಧಪಟ್ಟಂತ ಮಾಹಿತಿ. ಈಗ ಸಂವಿಧಾನ ಅಥವಾ ರಾಜ್ಯಾಂಗ ರಚನಾ ಸಮಿತಿ, ಸಂವಿಧಾನ ಅಥವಾ ರಾಜ್ಯಾಂಗ ರಚನಾ ಸಮಿತಿ ನೋಡಿ, ನಮ್ಮ ಭಾರತದ ರಾಷ್ಟ್ರಪಿತ ಎನಿಸಿಕೊಂಡಂತಹ ಮಹಾತ್ಮ ಗಾಂಧೀಜಿಯವರು 1930 ಬ್ರಿಟಿಷರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟರು. ಭಾರತೀಯರ ಭವಿಷ್ಯವನ್ನ ಭಾರತೀಯರೇ ನಿರ್ಧರಿಸಬೇಕು, ಭಾರತೀಯರ ಭವಿಷ್ಯವನ್ನ ಭಾರತೀಯರೇ ನಿರ್ಧರಿಸಬೇಕು ಎನ್ನುವ ಮಹಾತ್ಮ ಗಾಂಧೀಜಿಯವರ ಬೇಡಿಕೆಯಂತೆ ಇಲ್ಲಿ ಕ್ಯಾಬಿನೆಟ್ ಆಯೋಗ, ಆ ಕ್ಯಾಬಿನೆಟ್ ಮಿಷನ್ ಪ್ಲಾನಿನ ಪ್ರಕಾರ ಭಾರತದಲ್ಲಿ ಸಂವಿಧಾನ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ ಸಮಿತಿ ನವೆಂಬರ್ 1946ರಲ್ಲಿ ರಚನೆ ಆಯಿತು. ನವೆಂಬರ್ ತಿಂಗಳು 1946ರಲ್ಲಿ ರಾಜ್ಯಾಂಗ ರಚನಾ ಸಮಿತಿ ರಚನೆ ಆಯಿತು. ನೋಡಿ, ಈ ಸಂವಿಧಾನ ರಚನಾ ಸಮಿತಿ ಅಂತ ನಾವೇನಿದ್ದೇವೆ, ರಾಜ್ಯಾಂಗ ರಚನಾ ಸಮಿತಿ, ಇದು ಸೂಚಿತ ಸದಸ್ಯರ ಒಟ್ಟು ಮೊತ್ತ ಎಷ್ಟಿತ್ತು ಅಂದ್ರೆ 389 ಸದಸ್ಯರಿಂದ ಕೂಡಿದೆ. ಸಂವಿಧಾನ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ ಸಮಿತಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 389. 1946 ನವೆಂಬರ್ 1946ರಂದು ರಚನೆ ಆಯಿತು. ಎಷ್ಟು ಸದಸ್ಯರಿಂದ ಕೂಡಿತ್ತು? 389 ಸದಸ್ಯರಿಂದ ಕೂಡಿತ್ತು. ಅದರಲ್ಲಿ 296 ಸದಸ್ಯರು, 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದ. ಇನ್ನ 93 ಮಂದಿ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಅರ್ಥ ಆಗ್ತಿದೆ? ಎಷ್ಟು ಸದಸ್ಯರಿಂದ ಕೂಡಿತ್ತು ಸಂವಿಧಾನ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ ಸಮಿತಿ? 389 ಸದಸ್ಯರಿಂದ ಕೂಡಿತ್ತು. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರು. ಇನ್ನು 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಇಲ್ಲಿ ಪ್ರಕ್ರಿಯೆ, ಚುನಾವಣೆಯ ಪ್ರಕ್ರಿಯೆ ವಿಳಂಬ ಆಗುತ್ತೆ. ಚುನಾವಣೆಯ ಪ್ರಕ್ರಿಯೆ ವಿಳಂಬವನ್ನು ತಪ್ಪಿಸುವ ಸಲುವಾಗಿ ಕ್ಯಾಬಿನೆಟ್ ಆಯೋಗ ಪರೋಕ್ಷ ಚುನಾವಣೆಯನ್ನು ಶಿಫಾರಸು ಮಾಡಿತು. ಆ ಪರೋಕ್ಷ ಚುನಾವಣೆಯ ಶಿಫಾರಸನ್ನು ಮಾಡಿರುವ ಪರವಾಗಿ ಸಂವಿಧಾನ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ ಸಮಿತಿ ಭಾಗಶಃ ಆಯ್ಕೆಯಾದ ಮತ್ತು ಭಾಗಶಃ ನಾಮಕರಣಗೊಂಡ ಸಭೆಯಾಗಿತ್ತು. ಸಂವಿಧಾನ ರಚನಾ ಸಮಿತಿ ಏನಾಗಿತ್ತು? ಆಯ್ಕೆಯಾದ, ಪರೋಕ್ಷವಾಗಿ ಆಯ್ಕೆ, ಬ್ರಿಟಿಷ್
ಇಂಡಿಯಾದಿಂದ ಪರೋಕ್ಷವಾಗಿ ಆಯ್ಕೆಯಾದ 296 ಸದಸ್ಯರು, ಭಾರತೀಯ ಪ್ರಾಂತ್ಯಗಳಿಂದ ನಾಮಕರಣಗೊಂಡ 93 ಸದಸ್ಯರಿಂದ ಕೂಡಿದ ಆಯ್ಕೆಯಾದ ಮತ್ತು ನಾಮಕರಣಗೊಂಡ ಸದಸ್ಯರಿಂದ ಕೂಡಿದಂತ ಒಂದು ಸಂವಿಧಾನ ರಚನಾ ಸಮಿತಿ ಆಯಿತು. ನೋಡಿ, ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದ 296 ಸದಸ್ಯರೇನಿದ್ದಾರೆ, ಅಂದಿನ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಪರೋಕ್ಷವಾಗಿ ಆಯ್ಕೆ ಆಗಿದೆ. ಪ್ರಾಂತೀಯ ಶಾಸನ ಸಭೆಗಳಿಂದ ಪರೋಕ್ಷವಾಗಿ ಆಯ್ಕೆಯಾಗಿದ್ರು. ಈ ಪ್ರಕಾರ ಸಂವಿಧಾನ ರಚನಾ ಸಮಿತಿ ಅಂದು ಭಾರತದ ಸಮಾಜದಲ್ಲಿರುವ ಎಲ್ಲ ವರ್ಗಗಳ ಜನಪ್ರತಿನಿಧಿಗಳನ್ನು, ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಸಂಪೂರ್ಣವಾದ ಸಮಿತಿಯಾಗಿ ರಚನೆ ಆಯಿತು. ನೋಡಿ, ಸಂವಿಧಾನ ರಚನಾ ಸಭೆ ಅಥವಾ ರಾಜ್ಯಾಂಗ ರಚನಾ ಸಭೆ ಡಿಸೆಂಬರ್ 9, 1946ರಂದು ತನ್ನ ಮೊಟ್ಟ ಮೊದಲ ಸಭೆಯನ್ನು ನಡೆಸಿತು. ಡಿಸೆಂಬರ್ 9, 1946. ಡಿಸೆಂಬರ್ 9, 1946ರಂದು ಸಂವಿಧಾನ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ ಸಮಿತಿ ತನ್ನ ಮೊದಲ ಸಭೆಯನ್ನು ನಡೆಸುತ್ತದೆ. ಆಗ ಈ ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ತಾರೆ. ಯಾರನ್ನ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಹಂಗಾಮಿ ಅಧ್ಯಕ್ಷ, ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನ ನೇಮಕ ನಡೀತದೆ. ನಂತರ ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು, ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರನ್ನಾಗಿ ಎಚ್.ಸಿ. ಮುಖರ್ಜಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ರೀತಿ ರಚನೆಯಾದಂತ ಸಂವಿಧಾನ ರಚನಾ ಸಭೆಯು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ 11 ಅಧಿವೇಶನಗಳನ್ನು ನಡೆಸಿ ಸಂವಿಧಾನ ರಚನೆಯ ಕಾರ್ಯವನ್ನು ಪೂರ್ಣಗೊಳಿಸಿತು. ಜನವರಿ 24, 1950ರಂದು ನಡೆದ ಅಧಿವೇಶನ ಕಡೆಯ ಅಧಿವೇಶನ ಆಯಿತು. ಜನವರಿ 24, 1950ರಂದು ನಡೆದಂತ ಅಧಿವೇಶನ ಸಂವಿಧಾನ ರಚನಾ ಸಮಿತಿಯ ಕಡೆಯ ಅಧಿವೇಶನ ಆಯಿತು. ಇಲ್ಲಿ ನಿಮಗೆ ಗೊತ್ತಾಗಿದೆ, ಸಂವಿಧಾನ ರಚನಾ ಸಮಿತಿ ಹಂಗಾಮಿ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಡಿಸೆಂಬರ್ 9, 1946. ಆಮೇಲೆ ಡಿಸೆಂಬರ್ 11, 1946ರಂದು ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನ ನೇಮಕ ಮಾಡಲಾಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು. ಉಪಾಧ್ಯಕ್ಷರನ್ನಾಗಿ ಎಚ್.ಸಿ. ಮುಖರ್ಜಿ ಅವರನ್ನ ಆಯ್ಕೆ ಮಾಡಲಾಯಿತು. ಎಷ್ಟು ಕಾಲ ತೆಗೆದುಕೊಂಡ್ರು ಸಂವಿಧಾನವನ್ನು ರಚನೆ ಮಾಡಲು ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ 11 ಅಧಿವೇಶನಗಳನ್ನು ಮಾಡಿದರು. 2 ವರ್ಷ 11 ತಿಂಗಳು 18 ದಿನ. ಎಷ್ಟು ಅಧಿವೇಶನ? 11 ಅಧಿವೇಶನಗಳು. ಈ ಸಂವಿಧಾನ ರಚನಾ ಸಮಿತಿಯ ಕಡೆಯ ಅಧಿವೇಶನ ಯಾವುದು ಅಂದ್ರೆ ಜನವರಿ 24, 1950. ಅದು ಕಡೆಯ ಅಧಿವೇಶನ ಆಯಿತು. ನೋಡಿ, ಸಂವಿಧಾನ ರಚನಾ ಸಭೆ ಬೇಡಿಕೆ ಅಂತ ನಾವೇನಂತೇವೆ, ಡಿಮ್ಯಾಂಡ್. ಭಾರತದಲ್ಲಿ ಸ್ವತಂತ್ರಕ್ಕಾಗಿ ನಡೆದ ಹೋರಾಟದ ಜೊತೆಗೆ ಸಾಗಿ ಬಂದಿತ್ತು. ಸಂವಿಧಾನ ರಚನಾ ಸಮಿತಿಯನ್ನ
ಭಾರತಕ್ಕೆ ತನ್ನದೇ ಆದ ಸಂವಿಧಾನವನ್ನು ರಚಿಸಿಕೊಳ್ಳಲು ಒಂದು ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಿ ಎನ್ನುವಂತ ಒಂದು ಬೇಡಿಕೆ ಭಾರತದ ಸ್ವತಂತ್ರಕ್ಕಾಗಿ ನಡೆದ ಹೋರಾಟದ ಜೊತೆಗೆ ಸಾಗಿ ಬಂದಿದೆ. 1928ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ವರದಿಯಲ್ಲಿಯೂ ಅದು ವ್ಯಕ್ತ ಆಯಿತು. ಹಾಗೆಯೇ 1934ರಲ್ಲಿ MN ರಾಯ್ ಅವರು ಕೂಡ ಸಂವಿಧಾನ ರಚನಾ ಸಭೆಯ ರಚನೆಯ ಬಗ್ಗೆ ಒತ್ತಾಯವನ್ನು ಮಾಡಿದರು. 1935ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ರಚಿಸಬೇಕು ಅಂತೇಳಿ ಒತ್ತಾಯಿಸಿ, ಇದಕ್ಕೆ ಇವೆಲ್ಲವೂ ಕೂಡ ನಿದರ್ಶನಗಳು. ಇದಲ್ಲದೆ ಇವುಗಳ ಫಲವಾಗಿ ಸ್ವಾತಂತ್ರ್ಯ ಹೋರಾಟ ಮತ್ತು ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯ ಫಲಪ್ರದವಾಗಿ ಬ್ರಿಟಿಷ್ ಸರ್ಕಾರ 1940ರಲ್ಲಿ ನೀಡಿದ ಆಗಸ್ಟ್ ಕೊಡುಗೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು. ಅದರ ಮೂಲಕ ಭಾರತದ ಬೇಡಿಕೆ ಬಹಳಷ್ಟು ವರ್ಷಗಳ ಬೇಡಿಕೆ ಸಾಕಾರವಾಯಿತು. ಸಂವಿಧಾನ ರಚನಾ ಸಮಿತಿಯ ಮೂಲ ಧ್ಯೇಯ ಏನು ಅಂದ್ರೆ ಸಂವಿಧಾನ ರಚನೆಯ ಮೂಲಕ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವತಂತ್ರವಾದ ಗಣರಾಜ್ಯವನ್ನು ಸ್ಥಾಪಿಸುವುದು ಸಂವಿಧಾನ ರಚನಾ ಸಮಿತಿಯ ಮೂಲ ಉದ್ದೇಶ ಆಗಿತ್ತು. ಇದೇ ಸಂವಿಧಾನ ರಚನಾ ಸಭೆ ಜೂನ್ 1950ರಿಂದ ಏಪ್ರಿಲ್ 1952ರವರೆಗೆ ಭಾರತದ ತಾತ್ಕಾಲಿಕ ಸಂಸತ್ತಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿತು. ಭಾರತದಲ್ಲಿ ಏನು ತಾತ್ಕಾಲಿಕ ಸರ್ಕಾರ ರಚನೆ ಆಯಿತು, ಆ ತಾತ್ಕಾಲಿಕ ಸರ್ಕಾರದ ಸಂಸತ್ತಾಗಿ ಸಂವಿಧಾನ ರಚನಾ ಸಮಿತಿ ಕಾರ್ಯವನ್ನು ನಿರ್ವಹಿಸಿತು ಜೂನ್ 1950ರಿಂದ ಏಪ್ರಿಲ್ 1952ರವರೆಗೆ. ಇದು ಒಂದು. ಇಲ್ಲಿ ಸಂವಿಧಾನ ರಚನಾ ಸಭೆಯ ಸಮಿತಿಗಳ ಬಗ್ಗೆ ನಾವು ಗಮನಿಸಬೇಕಾಗ್ತದೆ. ಸಂವಿಧಾನ ರಚನಾ ಸಮಿತಿಯ ಸಂವಿಧಾನ ರಚನಾ ಸಭೆಯ ಸಮಿತಿಗಳ ಬಗ್ಗೆ ನೋಡಿ. ಸಂವಿಧಾನ ರಚನಾ ಸಭೆ ಸಂವಿಧಾನದ ವಿವಿಧ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವ ಸಲುವಾಗಿ ಒಟ್ಟು 22 ಸಮಿತಿಗಳನ್ನು ರಚಿಸಿಕೊಳ್ಳು. ಅವುಗಳಲ್ಲಿ 2 ಭಾಗ ಮಾಡಿದೆ. 10 ಸಮಿತಿಗಳನ್ನು ಆಡಳಿತ ವಿಷಯಗಳನ್ನು ಕಾರ್ಯನಿರ್ವಹಿಸುವ ಸಲುವಾಗಿ, ಇನ್ನ 12 ಸಮಿತಿಗಳು ಇತರೆ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸುವ ಸಲುವಾಗಿ ಒಟ್ಟು 22 ಸಮಿತಿಗಳನ್ನು ಸಂವಿಧಾನ ರಚನಾ ಸಮಿತಿ ವಿವಿಧ ಸಮಿತಿಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳುತ್ತೆ. ಈ ಎಲ್ಲಾ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ 1947 ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳ ಮಧ್ಯದೊಳಗೆ ತಮ್ಮ ತಮ್ಮ ವಿಷಯಗಳ ಕುರಿತಾಗಿ ವರದಿಯನ್ನು ಸಲ್ಲಿಸಿದರು. ಇದೇ ವರದಿಯನ್ನು ವಿವಿಧ ಸಮಿತಿಗಳು ಮಂಡಿಸಿದ ವರದಿಯನ್ನ ಆಧರಿಸಿ ಭಾರತದ ಸಂವಿಧಾನದ ಕರಡಿ ಡ್ರಾಫ್ಟ್ ಅಂತ ನಾವೇನುತ್ತೇವೆ, ಆ ಭಾರತದ ಸಂವಿಧಾನದ ಡ್ರಾಫ್ಟ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ಸಮಿತಿಯ ಸದಸ್ಯರುಗಳನ್ನ ಒಳಗೊಂಡ ಒಂದು ಸಮಿತಿ ರಚನೆ ಆಯಿತು. ಈ ಸಂವಿಧಾನ ಕರಡು ರಚನಾ ಸಮಿತಿ ಅಂತಿಮ ರೂಪವನ್ನು ಪಡೆಯುವಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ನೀಡಿದಂತ ಮಾರ್ಗದರ್ಶನ, ವಿವಿಧ ಸಮಿತಿಗಳು ನೀಡಿದ ವರದಿ, ಭಾರತದ ವಸ್ತುಸ್ಥಿತಿಯ ಮುಖ್ಯಾಂಶಗಳ ಮೇಲೆ ಮಾಡಿದಂತಹ ಚರ್ಚೆ
ಬ್ರಿಟಿಷ್ ಸರ್ಕಾರ ಈ ಹಿಂದೆ ರೂಪಿಸಿ 1935ರ ಕಾಯ್ದೆ, 1947ರ ಸ್ವತಂತ್ರದ ಕಾಯ್ದೆ, ಈ ಕಾಯ್ದೆಗಳನ್ನ ಏನು ಜಾರಿಗೆ ತಂದಿತ್ತು ಅವುಗಳಿಗೆ ಅನುಗುಣವಾಗಿ ಸಂವಿಧಾನ ತಜ್ಞರ ಅಭಿಪ್ರಾಯಗಳನ್ನು ಪಡೆದು ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ವಿವಿಧ ದೇಶಗಳ ಸಂವಿಧಾನಗಳ ಅತ್ಯುತ್ತಮವಾದ ಅಂಶಗಳನ್ನು ಅಧ್ಯಯನ ಮಾಡಿ ನ್ಯಾಯಾಲಯದ ತೀರ್ಪುಗಳನ್ನು ಗಮನಿಸಿ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ನೋಡಿ, ಈ ಸಂವಿಧಾನ ರಚನಾ ಸಮಿತಿಯ ಸಮಿತಿಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತಂದ್ರೆ ಸಂವಿಧಾನ ಕರಡು ರಚನಾ ಸಮಿತಿ ಎನ್ನುವಂಥದ್ದು, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟಿಂಗ್ ಕಮಿಟಿ, ಸಂವಿಧಾನ ಕರಡು ರಚನಾ ಸಮಿತಿ. ಸಂವಿಧಾನ ರಚನಾ ಕಾರ್ಯ ಪೂರೈಸುವ ಸಲುವಾಗಿ ರಚನೆಯಾದ ಸಮಿತಿಗಳಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿ ಎನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು. ಸಂವಿಧಾನ ಕರಡು ರಚನಾ ಸಮಿತಿ ಯಾವಾಗ ರಚನೆ ಆಯಿತು ಅಂದ್ರೆ ಆಗಸ್ಟ್ 29, 1947ರಂದು, ಆಗಸ್ಟ್ 29, 1947ರಂದು ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಭಾರತೀಯ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವ ಗುರುತರವಾದ ಜವಾಬ್ದಾರಿ ಸಂವಿಧಾನ ಕರಡು ಸಮಿತಿಯ ಒಂದು ಮೂಲ ಜವಾಬ್ದಾರಿಯಾಗಿದೆ. ಇದು ಒಟ್ಟು 7 ಸದಸ್ಯರನ್ನ ಒಳಗೊಂಡಿತ್ತು. ಅವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರೆ, BL ಮಿತ್ತಲ್, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಕೈತಾನ್ ಇವರುಗಳು ಸದಸ್ಯರುಗಳಾಗಿದ್ದಾರೆ. ನಂತರ BL ಮಿತ್ತಲ್ ಮತ್ತು ಕೈತಾನ್ ರವರು ಮರಣ ಹೊಂದಿದ ಮೇಲೆ ಆ ಸ್ಥಾನಗಳಿಗೆ TT ಕೃಷ್ಣಮಾಚಾರಿ ಮತ್ತು ಮಹಾದೇವ್ ರಾವ್ ಅವರನ್ನು ನೇಮಕ ಮಾಡಲಾಯಿತು. ಇಲ್ಲಿ ಸಂವಿಧಾನದ ರಚನೆಗಾಗಿ ರಚನೆಯಾದ ವಿವಿಧ ಸಮಿತಿಗಳು ಕರಡು ಸಮಿತಿಯ ಮುಂದೆ ಇಟ್ಟಂತ ಪ್ರಸ್ತಾಪಗಳನ್ನು ಆಧರಿಸಿ ಮೊದಲ ಕರಡು ಪ್ರತಿ ಫೆಬ್ರವರಿ 1949ರಂದು ಪ್ರಕಟ ಆಯಿತು. 43ರಂದು, ಫೆಬ್ರವರಿ ತಿಂಗಳು 1943ರಂದು ಮೊದಲ ಸಂವಿಧಾನದ ಕರಡು ಪ್ರತಿ ರಚನೆ ಆಯಿತು, ಪ್ರಕಟ ಆಯಿತು. ಕರಡು ಪ್ರತಿಯ ಪ್ರಸ್ತಾಪಗಳ ಬಗ್ಗೆ ಚರ್ಚಿಸಿ ಸಲಹೆಯನ್ನು ನೀಡುವ ಸಲುವಾಗಿ ಭಾರತೀಯರಿಗೆ 8 ತಿಂಗಳ ಕಾಲಾವಕಾಶವನ್ನು ನೀಡಲಾಯಿತು. ಇದರ ಫಲವಾಗಿ ಸಾರ್ವಜನಿಕ ಚರ್ಚೆಗಳಾದವು. ಸಾರ್ವಜನಿಕ ಚರ್ಚೆ ಮತ್ತು ವಿಮರ್ಶೆಯ ಮೂಲಕ ಬಂದಂತಹ ಸಲಹೆಗಳನ್ನು ಆಧರಿಸಿ 2ನೇ ಕರಡನ್ನ, ಭಾರತದ ಸಂವಿಧಾನದ 2ನೇ ಕರಡನ್ನ, ಡ್ರಾಫ್ಟ್ ಅನ್ನ ಅಕ್ಟೋಬರ್ 1948ರಂದು ತಯಾರು ಮಾಡಲಾಯಿತು. ಇದು 141 ದಿನಗಳಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನವನ್ನು ಪೂರ್ಣಗೊಳಿಸುವ ಕಾರ್ಯವನ್ನು ಕೈಗೊಂಡಿತು. ಸಂವಿಧಾನ ರಚನಾ ಸಭೆ ನವೆಂಬರ್ 26, 1948ರಂದು 3 ವರ್ಷಕ್ಕಿಂತ ಕಡಿಮೆ ಕಾಲಾವಧಿಯಲ್ಲಿ ಭಾರತೀಯ ಪ್ರಜೆಗಳ ಪರವಾಗಿ ಭಾರತೀಯರಾದ ನಾವು ಭಾರತವನ್ನೇ ಶಾಸನ ರೂಪದಲ್ಲಿ ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎಂಬ ಪ್ರಮಾಣದೊಂದಿಗೆ ಪ್ರಜಾಸತ್ತಾತ್ಮಕ, ಜಾತ್ಯತೀತ ಹಾಗೂ ಸಮಾಜವಾದಿ ಹಾಗೂ ಆರ್ಥಿಕ ನ್ಯಾಯಗಳನ್ನ ಮೌಲ್ಯಾಧಾರಿತವಾದಂತೆ ತಳಹದಿಯ ಮೇಲೆ ರಚಿತವಾದ ಸಂವಿಧಾನ ಅಂಗೀಕಾರವಾಯಿತು. ಇದು ನಾವು ಭಾರತದ ಸಂವಿಧಾನದ ರಚನಾ ಸಮಿತಿ ಅಥವಾ ರಾಜ್ಯಾಂಗ ರಚನಾ
ಅದರಲ್ಲಿ ಬಹುಮುಖ್ಯವಾದದ್ದು ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ. ಇಷ್ಟು. ಈಗ ಭಾರತೀಯ ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್. ಅಥವಾ ಪೂರ್ವ ಪೀಠಿಕೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ, ಇದನ್ನ ಇಂಗ್ಲಿಷ್ನಲ್ಲಿ ಪ್ರಿಯಾಂಬಲ್. ಪ್ರಿಯಾಂಬಲ್ ಅಂತೆ. ನೋಡಿ, ಪ್ರಸ್ತಾವನೆ ಎನ್ನುವಂತ ಪದ ಸಂವಿಧಾನದ ಪರಿಚಯಕ್ಕೆ ಸಂಬಂಧಿಸಿದೆ. ಇಲ್ಲಿ ಪ್ರಸ್ತಾವನೆ ಸಂವಿಧಾನದ ಪರವಾಗಿ, ಅಂದ್ರೆ ಸಂವಿಧಾನವನ್ನ ಅರ್ಥ ಮಾಡಿಸುವ ಸ್ಫೂರ್ತಿಯ ಕೀಲಿ ಕೈ ಪ್ರಸ್ತಾವನೆ. ಆದ್ರಿಂದ ಕೆ ಎಂ ಮುನ್ಷಿ ಅವರು ಹೇಳ್ತಾರೆ, ಪ್ರಸ್ತಾವನೆಯು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಅಂತ. ಪ್ರಸ್ತಾವನೆಯನ್ನ ಕೆ ಎಂ ಮುನ್ಷಿ ಏನ್ ಹೇಳ್ತಾರೆ, ಭಾರತದ ಸಂವಿಧಾನದ ರಾಜಕೀಯ ಜಾತಕ ಎನ್ನುವಂಥದ್ದನ್ನ ಹೇಳ್ತಾರೆ. ಸಂವಿಧಾನದ ಆತ್ಮ ಅಂತೇಳಿ ಬಣ್ಣಿಸ್ತೇವೆ. ಈ ಪ್ರಸ್ತಾವನೆ ಸಂವಿಧಾನದ ಲಕ್ಷಣಗಳನ್ನು, ಸಂವಿಧಾನದ ತತ್ವಗಳನ್ನು ಪರಿಚಯಿಸುವ ಒಂದು ಸಣ್ಣ ಟಿಪ್ಪಣಿಯಾಗಿದೆ. ನೋಡಿ, ಇಂಥ ಪ್ರಸ್ತಾವನೆಯನ್ನು ಮೊದಲು ಸಂವಿಧಾನದಲ್ಲಿ ಜಾರಿಗೆ ತಂದಂತ ಕೀರ್ತಿ ಅಮೆರಿಕಕ್ಕೆ ಸಲ್ಲಿಸುತ್ತೆ. ನೋಡಿ, ಅಮೆರಿಕ ತನ್ನ ಸಂವಿಧಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶ ತನ್ನ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಸೇರಿಸಿದೆ. ನಂತರ ಭಾರತ ಮತ್ತು ಇತರ ದೇಶಗಳು ಕೂಡ ತನ್ನ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನ ಅನುಸರಿಸಿರೋದನ್ನು ನಾವು ಗಮನಿಸ್ತೇವೆ. ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದ ಪ್ರಸ್ತಾವನೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಆಧರಿಸಿದೆ. ಭಾರತದ ಸಂವಿಧಾನದ ಪ್ರಸ್ತಾವನೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ನಿರ್ಣಯಗಳನ್ನು ಆಧರಿಸಿದೆ. ಈ ಪ್ರಸ್ತಾವನೆಗೆ, ಭಾರತದ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತರುವುದರ ಮೂಲಕ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎನ್ನುವ ಪದಗಳನ್ನು ಕೂಡ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಇಲ್ಲಿ ಈ ಪ್ರಸ್ತಾವನೆ ಒಂದು ಸಂವಿಧಾನಕ್ಕೆ ಹೇಗೆ ಬೇಕು ಅಂದ್ರೆ, ಒಬ್ಬ ವ್ಯಕ್ತಿಗೆ ಯಾವ ರೀತಿ ಹೆಸರು ಮುಖ್ಯವೋ ಅದೇ ರೀತಿ ಒಂದು ರಾಷ್ಟ್ರದ ಸಂವಿಧಾನಕ್ಕೆ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಮುಖ್ಯ. ಯಾಕೆ ಅಂತಂದ್ರೆ, ಇಡೀ ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಆದ್ರಿಂದ ಇಡೀ ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಕೇವಲ ಪೂರ್ವ ಪೀಠಿಕೆಯನ್ನು ಗಮನಿಸಿದರೆ ಸಾಕು, ನಮ್ಮ ಸಂವಿಧಾನದ ರೂಪರೇಷೆಗಳು ಸ್ಪಷ್ಟವಾಗಿ ತಿಳಿಯುತ್ತೆ. ಇದರಿಂದಾಗಿ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಮುಖಪಟ, ಸಂವಿಧಾನದ ಆತ್ಮ,
ರಾಜಕೀಯ ಜಾತಕ ಅಂತೇಳಿ ಕೂಡ ನಾವು ಕರೀತೇವೆ. ಇಲ್ಲಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ ಅಥವಾ ಪೂರ್ವ ಪೀಠಿಕೆ ಹೇಗಿದೆ ಅಂದ್ರೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಭಾರತದ ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನೇ, ಭಾರತದ ಎಲ್ಲ ಪೌರರಿಗೂ ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು, ಭಾರತದ ಎಲ್ಲ ಪೌರರಿಗೂ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರಕಿಸಲು, ಭಾರತದ ಎಲ್ಲ ಪ್ರಜೆಗಳ ನಡುವೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭಾತೃತ್ವ ಭಾವನೆಯನ್ನು ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನ ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಇನ್ನೊಂದ್ಸಾರಿ ಹೇಳ್ತೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನೇ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಭಾರತದ ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಹಾಗೂ ಭಾರತದ ಎಲ್ಲ ಪ್ರಜೆಗಳಿಗೂ ವಿಚಾರ, ಅಭಿವ್ಯಕ್ತಿ ಮತ್ತು ನಂಬಿಕೆ ಹಾಗೂ ಆರಾಧನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು, ಭಾರತದ ಎಲ್ಲ ಪ್ರಜೆಗಳ ನಡುವೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭಾತೃತ್ವ ಭಾವನೆಯನ್ನು ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ನೋಡಿ, ಈ ಪ್ರಸ್ತಾವನೆ ನಮ್ಮ ಸಂವಿಧಾನವು ಒಂದು ತುಲನಾತ್ಮಕ ವೃದ್ಧಿಸಲು ಬದ್ಧವಾಗಿರುವ ಒಂದು ರಾಜಕೀಯ ನೀತಿ, ರಾಜಕೀಯ ಜಾತಕ. ಇಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾದಂತ ಮೌಲ್ಯಗಳನ್ನು ಅಭಿವ್ಯಕ್ತಗೊಳಿಸುವ ಒಂದು ಆತ್ಮ, ಅದು ಅಧಿಕಾರದ ಮೂಲಕ ಸರ್ಕಾರಿ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನ ನಿರ್ದಿಷ್ಟಪಡಿಸುತ್ತೆ. ಸರ್ಕಾರಿ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುತ್ತೆ. ಭಾರತದ ರಾಷ್ಟ್ರೀಯ ಚಳುವಳಿಗೆ ಬದ್ಧವಾದ ತತ್ವ ಆದರ್ಶಗಳನ್ನ, ರಾಷ್ಟ್ರೀಯ ಚಳುವಳಿಯ ಆಕಾಂಕ್ಷೆಗಳ ಪ್ರತಿಬಿಂಬ, ದೂತಕ ನಮ್ಮ ಸಂವಿಧಾನದ ಪ್ರಸ್ತಾವನೆ, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ, ಇಂಗ್ಲಿಷಲ್ಲಿ ಪ್ರಿಯಾಂಬಲ್. ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ನಾನು ಮೊದಲೇ ಹೇಳಿದೆ, ಭಾರತದ ಪ್ರಜೆಗಳಾದ ನಾವು, ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಲಕ್ಷಣ. ಭಾರತದ ಪ್ರಜೆಗಳಾದ ನಾವು ಎನ್ನುವಂಥದ್ದು, ವಿ ದ ಪೀಪಲ್ ಆಫ್ ಇಂಡಿಯಾ ಎನ್ನುವಂಥದ್ದು ಪ್ರಸ್ತಾವನೆಯ ಮೊದಲ ಲಕ್ಷಣ. ಅದು ಏನ್ ಹೇಳುತ್ತೆ? ಯಾಕೆ ನಾವಿದನ್ನ ಭಾರತದ ಪ್ರಜೆಗಳಾದ ನಾವು ಎನ್ನುವಂತ ಶಬ್ದವನ್ನ ನಮ್ಮ ಪ್ರಸ್ತಾವನೆಯಲ್ಲಿ ಸೇರಿಸಿದ್ದೇವೆ ಅಂದ್ರೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯಿಂದ ತೆಗೆದುಕೊಂಡಿದ್ದೇವೆ ನಾವಿನ್ನ. ಯಾಕೆ ಅಂದ್ರೆ, ಭಾರತದಲ್ಲಿ ಅಂತಿಮ ಪರಮಾಧಿಕಾರವಿರುವುದು ಜನರಲ್ಲಿ, ಭಾರತೀಯರಲ್ಲಿ. ಭಾರತದ ಅಂತಿಮ ಪರಮಾಧಿಕಾರ ಇರುವುದು ಯಾರಲ್ಲಿ?
ಭಾರತೀಯರಲ್ಲಿ ಎಂಬುದು ಇದು ಪ್ರತಿಬಿಂಬಿಸುತ್ತೆ. ಸಂವಿಧಾನವು ಭಾರತೀಯರೆಲ್ಲರ ಸಾಮಾಜಿಕ ಆರ್ಥಿಕ ಮಟ್ಟವನ್ನ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನು ಉತ್ತಮಪಡಿಸುವ ಗುರಿಯನ್ನ ಹೊಂದಿದೆ. ಅದರ ಜೊತೆಗೆ ಭಾರತದ ಸಂವಿಧಾನ ಬೇರೆ ಯಾರಿಂದಲೂ ಕೂಡ ರಚನೆಯಾಗಿಲ್ಲ. ಸಂಪೂರ್ಣವಾಗಿ ಭಾರತದ ಸಂವಿಧಾನ ಭಾರತೀಯರಿಂದಲೇ ರಚಿತವಾಗಿದೆ ಎನ್ನುವಂಥದ್ದನ್ನ ಸಾರೋದಕ್ಕೋಸ್ಕರ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಎನ್ನುವಂತಹ ಪದವನ್ನು ಬಳಕೆ ಮಾಡಲಾಗಿದೆ. ಇನ್ನು ಒಂದು, ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯ ಮತ್ತೊಂದು ಲಕ್ಷಣ ಸಾರ್ವಭೌಮ ರಾಷ್ಟ್ರ. ನಾನು ಹೇಳಿದೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ. ನೋಡಿ, ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮತ್ತೊಂದು ಲಕ್ಷಣ ಸಾರ್ವಭೌಮ ರಾಷ್ಟ್ರ. ಸಾರ್ವಭೌಮತೆ ಎನ್ನುವಂಥದ್ದು, ಸಾವರಿನ್ ಎನ್ನುವಂಥದ್ದು, ಭಾರತ ತನ್ನ ಎಲ್ಲೆಯೊಳಗೆ ಬರುವ ಎಲ್ಲ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ, ತನ್ನ ಎಲ್ಲೆಯೊಳಗೆ ಬರುವ ಎಲ್ಲ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಪ್ರಭುತ್ವವನ್ನು ಹೊಂದಿದೆ. ವಿದೇಶಾಂಗ ನೀತಿಯನ್ನ, ಸ್ವತಂತ್ರವಾದ ವಿದೇಶಾಂಗ ನೀತಿಯನ್ನ ರಚಿಸುತ್ತೆ. ಯಾವ ರಾಷ್ಟ್ರದ ಕಪಿಮುಷ್ಟಿಯಲ್ಲಿಯೂ ಕೂಡ ತನ್ನ ಅಸ್ತಿತ್ವವನ್ನು ಹೊಂದಿಲ್ಲ ಎನ್ನುವಂಥದ್ದನ್ನ ಸಾರ್ವಭೌಮ ಎನ್ನುವಂಥ, ಸಾವರಿನ್ ಎನ್ನುವಂಥದ್ದು ಪ್ರಚುರಪಡಿಸುತ್ತೆ. ಅಂದ್ರೆ ಭಾರತ ಆಂತರಿಕವಾಗಿ ಮತ್ತು ಬಾಹ್ಯವಾಗಿಯೂ ಎಲ್ಲ ನಿಯಂತ್ರಣಗಳಿಂದ ಮುಕ್ತವಾಗಿದೆ ಎಂದ ಅರ್ಥ ಬರುತ್ತೆ. ಇದು ಒಂದು. ಮತ್ತೊಂದು, ಭಾರತದ ಸಂವಿಧಾನದ ಪ್ರಸ್ತಾವನೆಯ ಲಕ್ಷಣ ಸಮಾಜವಾದಿ ರಾಷ್ಟ್ರ, ಸೋಷಿಯಲಿಸ್ಟಿಕ್ ನೇಷನ್, ಸಮಾಜವಾದಿ ರಾಷ್ಟ್ರ. ನೋಡಿ, ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಸಮಾಜವಾದಿ ರಾಷ್ಟ್ರ ಎನ್ನುವಂತ ಪದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಆದರೆ 1976ರಲ್ಲಿ ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನ ತರುವುದರ ಮೂಲಕ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಎನ್ನುವ ಪದವನ್ನ, ಶಬ್ದವನ್ನ ಸೇರಿಸಲಾಯಿತು. ಇದು ಏನನ್ನ ಸೂಚಿಸುತ್ತೆ? ಇದು ಯಾವುದರ ದ್ಯೋತಕ ಅಂದ್ರೆ, ಭಾರತೀಯರು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ತರುವುದರ ಮೂಲಕ ನೆಮ್ಮದಿಯುತವಾದ ಜೀವನವನ್ನು ನಡೆಸುವ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಭಾರತ ಬದ್ಧವಾಗಿದೆ ಎಂಬುದರ ದ್ಯೋತಕವಾಗಿದೆ. ಇದು ಒಂದು. ಇನ್ನು ಒಂದು, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಲಕ್ಷಣ ಜಾತ್ಯತೀತತೆ, ಸೆಕ್ಯುಲರ್ ನೇಷನ್. ನೋಡಿ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಇಡೀ ವಿಶ್ವಕ್ಕೆ ಸಾರುವ ಉದ್ದೇಶದಿಂದ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎನ್ನುವ ಉದ್ದೇಶವನ್ನ ವಿಶ್ವಕ್ಕೆ ಸಾರುವ ಸಲುವಾಗಿ 1976ರಲ್ಲಿ ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಜಾತ್ಯತೀತತೆ ಎನ್ನುವಂತ ಪದವನ್ನ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ಇದರ ಪ್ರಕಾರ ಭಾರತ ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕಾರ ಮಾಡಿಕೊಂಡಿಲ್ಲ. ಭಾರತ ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕಾರ ಮಾಡಿಲ್ಲ. ಯಾವುದೇ ಒಂದು ಧರ್ಮದ ಪರವಾಗಿ ಭಾರತ ಇಲ್ಲ. ಭಾರತೀಯರು ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಪಾಲಿಸುವ, ಯಾವುದೇ ಧರ್ಮವನ್ನ ಸೇರುವ, ಯಾವುದೇ ಧರ್ಮವನ್ನ ಆಚರಿಸುವ, ಯಾವುದೇ ಧರ್ಮವನ್ನ ಪ್ರಚಾರ ಮಾಡುವ ಅಥವಾ ಯಾವುದೇ ದೇವರನ್ನ ಪೂಜಿಸುವ ಸರ್ವ ಸ್ವತಂತ್ರತೆಯನ್ನು ಹೊಂದಿದ್ದಾರೆ. ಇದು ಜಾತ್ಯತೀತತೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಇನ್ನು ಒಂದು ಲಕ್ಷಣ, ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮತ್ತೊಂದು ಲಕ್ಷಣ ಪ್ರಜಾಸತ್ತಾತ್ಮಕ ರಾಷ್ಟ್ರ, ಡೆಮಾಕ್ರೆಟಿಕ್ ನೇಷನ್.
ಪ್ರಜಾಸತ್ತಾತ್ಮಕ ರಾಷ್ಟ್ರ. ನೋಡಿ, ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದಂತೆ ವಿಶ್ವದ ಬಹುದೊಡ್ಡ ರಾಷ್ಟ್ರ. ಅದನ್ನು ಸಾಬೀತುಪಡಿಸುವ ಸಲುವಾಗಿ ಭಾರತದಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಕಾಲ ಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಪ್ರಜೆಗಳು ತಮ್ಮ ಮತವನ್ನು ಚಲಾಯಿಸಿ ತನ್ನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೊಳಿಸ್ತಾ ಇತ್ತು. ಇದು ಒಂದು. ಇನ್ನು ಒಂದು ನಮ್ಮ ಪ್ರಸ್ತಾವನೆಯ ಮತ್ತೊಂದು ಲಕ್ಷಣ ಗಣರಾಜ್ಯ, ರಿಪಬ್ಲಿಕನ್ ನೇಷನ್. ಗಣರಾಜ್ಯ ನೋಡಿ, ಗಣರಾಜ್ಯ ಅಂದ್ರೆ ಭಾರತದಲ್ಲಿನ ರಾಷ್ಟ್ರದ ಮುಖ್ಯಸ್ಥರು ಅಂದ್ರೆ ಭಾರತದ ರಾಷ್ಟ್ರಪತಿಯವರನ್ನೇ ಜನರೇ ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿತ ವ್ಯವಸ್ಥೆಗೆ ಜನರೇ ಭಾರತದ ರಾಷ್ಟ್ರಪತಿಯವರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಗೆ ಬದ್ಧವಾಗಿರುವುದನ್ನು ನಾವು ಇವತ್ತು ಗಣರಾಜ್ಯ ಎನ್ನುವಂತ ಪದವನ್ನು ಬಳಸಿದ್ದೇವೆ. ಗಣರಾಜ್ಯ ಇದನ್ನು ನಾವು ಏನ್ ಹೇಳ್ತೇವೆ ಅಂತಂದ್ರೆ, ಭಾರತದ ಸರ್ಕಾರಿ ಪದ್ಧತಿ ಅನುವಂಶೀಯ ಸರ್ಕಾರ ಪದ್ಧತಿ ಅಲ್ಲ, ಎಲೆಕ್ಟೆಡ್ ನೇಷನ್ ಆಗಿದೆ. ಇದು ಅನುವಂಶೀಯ ಸರ್ಕಾರಿ ಪದ್ಧತಿಗೆ ತದ್ವಿರುದ್ಧವಾದ ಸರ್ಕಾರಿ ಪದ್ಧತಿ ಎನ್ನುವಂಥದ್ದು. ಇನ್ನ ಒಂದು, ಭಾರತದ ಸಂವಿಧಾನದ ಪ್ರಸ್ತಾವನೆಯ ಲಕ್ಷಣ ನ್ಯಾಯ, ಜಸ್ಟಿಸ್. ನೋಡಿ, ನಮ್ಮ ಭಾರತದ ಸಂವಿಧಾನದ ವಿಧಿ ವಿಧಾನಗಳ ಮೂಲಕ ಪ್ರತಿಯೊಬ್ಬರಿಗೂ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವಂತಹ ವ್ಯವಸ್ಥೆ, ಸರ್ವ ಸ್ವತಂತ್ರವಾದ ನ್ಯಾಯಾಂಗವನ್ನು ರೂಪಿಸುವುದರ ಮೂಲಕ ಈ ನ್ಯಾಯವನ್ನ ಜನರಿಗೆ ಕಲ್ಪಿಸುವಂತಹ ಒಂದು ವ್ಯವಸ್ಥೆ. ಇದು ನಮ್ಮ ಪ್ರಸ್ತಾವನೆಯ ಪ್ರತಿಬಿಂಬ. ಇನ್ನ ಒಂದು, ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಲಕ್ಷಣ ಸ್ವತಂತ್ರ, ಲಿಬರ್ಟಿ. ಸ್ವತಂತ್ರ ಪ್ರಜಾಪ್ರಭುತ್ವದ ಅಸ್ತಿತ್ವದ ಅಡಿಪಾಯ. ಪ್ರಜಾಪ್ರಭುತ್ವದ ಆದರ್ಶ ತತ್ವಗಳಲ್ಲಿ ಒಂದು ಸ್ವತಂತ್ರ. ಇಂತಹ ಸ್ವತಂತ್ರ ಎನ್ನುವಂತಹ ಪದವನ್ನೇ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ಅಂದ್ರೆ ಭಾರತೀಯರೆಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವತಂತ್ರ ಇದೆ, ನಂಬಿಕೆದಾರರ ಸ್ವತಂತ್ರ ಇದೆ, ಆರಾಧನಾ ಸ್ವತಂತ್ರಗಳನ್ನ ಕಲ್ಪಿಸಲಾಗಿದೆ. ಇದರ ಮೂಲಕ ಭಾರತೀಯ ಪ್ರಜೆಗಳಿಗೆ ಸ್ವತಂತ್ರವನ್ನ ಸಕಾರಣಗೊಳಿಸಿದೆ ಎನ್ನುವಂಥದ್ದನ್ನ ಸಾರುತ್ತೆ. ಇನ್ನು ಒಂದು, ಭಾರತದ ಸಂವಿಧಾನದ ಪ್ರಸ್ತಾವನೆಯ ಲಕ್ಷಣ ಸಮಾನತೆ, ಈಕ್ವಾಲಿಟಿ. ಸಮಾನತೆ ಎಂಬುದು ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಸವಲತ್ತುಗಳನ್ನು ನೀಡದೆ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಬೇಕು. ಯಾವೊಬ್ಬ ವ್ಯಕ್ತಿಯನ್ನು ಜಾತಿ, ಲಿಂಗ, ಧರ್ಮ, ವರ್ಣ, ಸಂಪತ್ತು, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಎನ್ನುವಂಥದ್ದನ್ನ ಪ್ರಸ್ತಾವನೆ ಸಾರುತ್ತೆ. ಇನ್ನ ಒಂದು, ಭಾತೃತ್ವ. ನಾವಿಲ್ಲಿ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಬಹುಮುಖ್ಯ ಲಕ್ಷಣ ಭಾತೃತ್ವ. ಈ ಪದ ಏನನ್ನ ಸೂಚಿಸುತ್ತೆ? ಭಾರತೀಯರೆಲ್ಲರೂ ಸಹೋದರತ್ವದ ಭಾವದಿಂದ ಬದುಕುವ ವಾತಾವರಣವನ್ನು ನಿರ್ಮಿಸುತ್ತೆ. ಭಾರತೀಯರೆಲ್ಲರೂ ಸಹೋದರತ್ವದ ಭಾವದಿಂದ ಬದುಕುವ ವಾತಾವರಣವನ್ನು ನಿರ್ಮಿಸುವುದರ ಪ್ರತ್ಯೇಕವಾಗಿ ಇವತ್ತು ಭಾರತೀಯರಿಗೆ ಏಕ ಪೌರತ್ವವನ್ನು ನೀಡಲಾಗಿದೆ. ನಾವೆಲ್ಲರೂ ಕೂಡ ಭಾರತೀಯರು, ನಮ್ಮ ಒಂದೇ ಪೌರತ್ವ, ಭಾರತದ ಪೌರತ್ವ. ಭಾತೃತ್ವ ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಹಾಗೂ ದೇಶದ ಏಕತೆ
ಹಾಗೂ ಸಮಗ್ರತೆಯ ದೂತಕ ಎನ್ನುವಂಥದ್ದು. ಹೀಗೆ ಪ್ರಸ್ತಾವನೆ ಭಾರತದ ಸಂವಿಧಾನ ಹೊಂದಿರುವ ರಾಜಕೀಯದ ಜಾತಕವಾಗಿದೆ, ಸಂವಿಧಾನದ ಕೀಲಿಕೈಯಾಗಿದೆ. ವಿದ್ಯಾರ್ಥಿಗಳೇ, ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನ ತೊಳೆದು ಸ್ಟವ್ ಮೇಲೆ ಅನ್ನಕ್ಕಾಗಿ ಇಟ್ಟಾಗ ಆ ಅನ್ನ ಪೂರ್ತಿ ಬೆಂದಿದೆಯೋ ಇಲ್ಲೋ ಅಂತೇಳಿ ಗಮನಿಸಬೇಕು ಅಂದ್ರೆ ಇಡೀ ಪಾತ್ರೆಗೆ ಕೈ ಹಾಕಿ ನಾವು ಯಾರು ಕೂಡ ನೋಡಲ್ಲ. ಆ ಪಾತ್ರೆಯಲ್ಲಿ ಬೆಂದಿರುವ ಅಕ್ಕಿಯ ಒಂದು ಹಗಳನ್ನ ನಾವು ಈಚಿಕ್ ನೋಡ್ತೇವೆ, ಅನ್ನ ಬೆಂದಿದೆಯೋ ಇಲ್ಲ ಅಂತೇಳಿ. ಹಾಗೆ ಒಂದು ಸಂವಿಧಾನದ ರೂಪರೇಷೆಗಳನ್ನ, ದೇಶಗಳನ್ನ ನಾವು ಅರಿಬೇಕಾದ್ರೆ ಸಂವಿಧಾನ ಯಾವ ನೀತಿ ನಿಯಮ ತತ್ವಗಳನ್ನ ಹೊಂದಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾದ್ರೆ ಜಸ್ಟ್ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನ ಗಮನಿಸಿದ್ರೆ ಸಾಕು, ನಮ್ಮ ಸಂವಿಧಾನದ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತೆ. ಹಾಗಾಗಿ ನಮ್ಮ ಭಾರತದ ಸಂವಿಧಾನ ಹೊಂದಿರುವ ಪ್ರಸ್ತಾವನೆ ಸಾಮಾಜಿಕ, ನೈತಿಕ, ರಾಜಕೀಯ, ಧಾರ್ಮಿಕ ಈ ಎಲ್ಲ ಮೂಲಭೂತ ತತ್ವಗಳನ್ನ, ಮೌಲ್ಯಗಳನ್ನ ಒಳಗೊಂಡಿದೆ. ಭಾರತದ ಸಂವಿಧಾನದ ಕರ್ತೃಗಳು, ಭಾರತದ ಸಂವಿಧಾನದ ಪಿತೃಗಳು ಉದಾತ್ತವಾದ ಪವಿತ್ರವಾದ ದೃಷ್ಟಿಕೋನದ ಪ್ರತಿಫಲ ಭಾರತದ ಸಂವಿಧಾನ. ಸಂವಿಧಾನ ರಚನಾಕಾರರ ಕನಸುಗಳು, ಸಂವಿಧಾನ ರಚನಾಕಾರರ ಆಕಾಂಕ್ಷೆಗಳ ದೂತಕ ಭಾರತದ ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನ ರಚನಾ ಸಭೆ ಪ್ರಸ್ತಾವನೆ ಬಗ್ಗೆ ಮಾಡಿದ ಸುದೀರ್ಘವಾದ ಚರ್ಚೆ, ಸಂವಿಧಾನ ರಚನಾ ಸಭೆ ಪ್ರಸ್ತಾವನೆಯ ಬಗ್ಗೆ ಮಾಡಿದ ಸೂಕ್ತವಾದ ಬದಲಾವಣೆ, ಅದರ ತೀರ್ಮಾನದಂತೆ ಈ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಇದರ ಮೂಲಕ ಭಾರತದಲ್ಲಿ ವ್ಯವಸ್ಥಿತವಾದಂತಹ, ಸುವ್ಯವಸ್ಥಿತವಾದ, ವಿಶ್ವಕ್ಕೆ ಮಾದರಿಯಾದ ಒಂದು ಸಂವಿಧಾನ ಜಾರಿಗೆ ಬಂದಿದೆ. ಇಷ್ಟು ನಾವು ಭಾರತದ ಸಂವಿಧಾನದ ರಾಜ್ಯಾಂಗ ರಚನಾ ಸಮಿತಿ, ಕರಡು ಸಮಿತಿ ಮತ್ತು ಭಾರತ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಬಗ್ಗೆ ನಾವು ಹೇಳ್ತೇವೆ.